ಸಾರಿ ಸರ್, ಬಾಯ್ ತಪ್ಪಿ ಅನ್ಬಿಟ್ಟೆ, ಲಿಮಿಟ್ ಆಗಿರ್ಲಿ ಅಂತ. ಸೊ ನೋ ಡ್ರಗ್ಸ್, ಓಕೆನಾ? ನೋ ಡ್ರಗ್ಸ್, ನೋ ಬೆಟ್ಟಿಂಗ್ಸ್. ಓಕೆ. ಸಿನಿಮಾದಲ್ಲಿ ಇದು ಎರಡು ರೀತಿ ಕತೆ ಹೋಗುತ್ತೆ. ಒಂದು ಡ್ರಗ್ ಮೇಲೆ ಹೋಗುತ್ತೆ, ಮತ್ತೆ ಇನ್ನೊಂದು ಬೆಟ್ಟಿಂಗ್ಸ್ ಮೇಲೆ ಹೋಗುತ್ತೆ. ಸೊ ಎರಡು ರೀತಿ ಹೋಗುತ್ತೆ. ಬಟ್ ಇಲ್ಲಿ ಸಿನಿಮಾದಲ್ಲಿ ನಾವು ಏನ್ ತೋರ್ಸಕ್ ಹೋಗಿದೀವಿ ಅಂತ ಅಂದ್ರೆ, ನಾವ್ ಯಾವ್ದು ಮಾಡಿದ್ರೆ ಯಾವ ರೀತಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ತೋರಿಸಿದೀವಿ. ಸೊ ಹಾಗಾಗಿ ಸಿನಿಮಾ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ. ಹೊಸ ಪ್ರಯತ್ನ, ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು. ಮೊದಲನೇ ಪ್ರೆಸ್ ಮೀಟ್ ಇದು, ಮೊದಲನೇ ಸಲ ಮಾತಾಡ್ತಿದ್ದೀನಿ. ಅದು ಎನರ್ಜೆಟಿಕ್ ಪ್ರತಾಪ್ ಸರ್ ಪಕ್ಕ ಕೂತಿರೋದ್ರಿಂದ ನಾನು ಅವ್ರ ತರನೇ ಏನೇನೋ ಮಾತಾಡ್ತಿದ್ದೀನಿ. ದಯವಿಟ್ಟು ನನ್ನ ಕಾಂಟ್ರವರ್ಸಿಗೆಲ್ಲ ಹೇಳ್ಕೋಬೇಡಿ. ನೀವು ಮಾಡಿದ ಪ್ರಥಮ ಕೂತ್ಕೊಂಡು ನಾನು ಅವ್ರ ಜೊತೆ ಕೂತ್ಕೊಂಡು ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ಕೊಟ್ಟು ಮಾಡಿಸ್ತೇನೆ. ಅಣ್ಣ ನೀವ್ ಮಾಡೋ ತಪ್ಪು ನೀವ್ ರೆಸ್ಪಾನ್ಸಿಬಿಲಿಟಿ, ನೀವ್ ಮಾಡೋ ಕ್ರೈಮು ನೀವ್ ರೆಸ್ಪಾನ್ಸಿಬಿಲಿಟಿ. ನನ್ನ ಯಾಕೆ ಹೇಳ್ಕತ್ಯ? ಮಾಡೋದು ಅನಾಚಾರ ನೀವ್ ಮಾಡ್ಬಿಟ್ಟು ನನ್ನ ಹಿಡ್ಕ. ಪ್ರಥಮ ಜೊತೆಗೆ ಇದ್ದಿದ್ದಕ್ಕೆ ತಪ್ಪು ಮಾಡ್ಬಿಟ್ಟೆ, ಪ್ರಥಮ ಜೊತೆಗೆ ಇದ್ದಿದ್ದಕ್ಕೆ ಹಿಂಗ್ ಮಾಡ್ಬಿಟ್ಟೆ, ಪ್ರಥಮ ಜೊತೆಗೆ ಇದ್ದಕ್ಕೆ ಅವ್ರು ಬೋದ್ಬಿಟ್ಟೆ. ಅದ್ ಹೆಂಗಣ್ಣ? ಅದು ನನ್ ಬಿಟ್ಬಿಡ, ನೀವೇನೋ ನಾವ್ ಹೊಂಟೋಯ್ತೀನಿ ಕಣ್ಣ, ಅದ್ ಏನಾರು ಮಾಡ್ಕೊಳ್ಳೋಣ, ನಾನ್ ಬಿಟ್ಬಿಡೋಣ ನಾನು, ಆಯ್ತಣ್ಣ? ಸರಿ ಕಣ್ಣ, ಥ್ಯಾಂಕ್ ಯು, ಧನ್ಯವಾದ. ಇನ್ನು 5 ನಿಮಿಷ ಮೈಕ್ ಕೊಟ್ಟು ಪ್ರಥಮ ಜೊತೆಗೆ ಇದ್ದಿದ್ದಕ್ಕೆ ಮಾತಂದ್ರೆ ಬೋಧನೋದು ಅಂತ ಹೇಳ್ತಾರೆ. ಬೇಡ ಬೇಡ ಅಣ್ಣ, ಸಖತ್ತಾಗಿ ಮಾಡ್ತಾ ಕಣಣ್ಣ, ಕಲಾವಿದ ಕಣಣ್ಣ. ನಾನು ಹೇಳ್ಕೊಟ್ನ, ನಾನ್ ನಿಮ್ ತರ ನಿಂತಿರೋದು ಬೆಕ್ಕು ತಪ್ಪು ಅಂತ. ಸರಿಯಾಗಿದ್ದೀರಿ ನೀವು, ಸೂಪರ್ ಬಿಡೋಣ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮೆಲ್ಲರೂ ಪ್ರೀತಿ ಟೀಮ್ ನಲ್ಲಿ. ನಾಳೆ ನಮ್ದು ಒಂದು ಪ್ರೆಸ್ ಮೀಟ್ ಇದೆ, ತುಂಬಾ ವಿನೂತನವಾಗಿರುತ್ತೆ. ಎಲ್ಲ ಅಪ್ಡೇಟ್ ಇನ್ ಸ್ವಲ್ಪ ಹೊತ್ತಲ್ಲಿ ಕೊಡ್ತೀನಿ, ದಯವಿಟ್ಟು ಬರ್ಬೇಕು. ಯಾಕೆಂದ್ರೆ ನೋಡಪ್ಪ, ನಾನೇ ಕೈಯಿಂದ ಇನ್ವೆಸ್ಟ್ ಮಾಡಿ ನನ್ನ ಆಪ್ಟೆಲ್ಲ ಸೇರೊಂದು ದಾರಿ ಮುಟ್ಸೋ ಪ್ರಯತ್ನದಲ್ಲಿದೆ. ಎಲ್ಲ ಅಪ್ಡೇಟ್ ಇನ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ನಿಮ್ ಟೀಮ್ಗೆ ಒಬ್ಬರು ಮಾಹಿತಿ ಕೊಡ್ತೀನಿ, ಜಯಂತಿ ಎಲ್ಲದೂ ನಾನು ಮಾತಾಡ್ತೀನಿ. ಇದು ಇಂಡಿವಿಜುವಲಿ ನಾನೇ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೇನೆ. ದಯವಿಟ್ಟು ನನ್ಗೆ ಒಂಚೂರು ಸಾಕಾಸ ರಿಕ್ವೆಸ್ಟ್, ಇದು ನಾನೇ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ರಿಕ್ವೆಸ್ಟ್ ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು. ಸೊ ಅದನ್ನು ಕೂಡ ನಾವು ತೆರೆ ಮೇಲೆ ತಂದಿದ್ದೀವಿ. ಅದು ಜಸ್ಟ್ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀವಿ, ಅದನ್ನ ಮಾಡಬೇಡಿ ಅಂತ. ಯಾಕಂದ್ರೆ ಮಾಡಬೇಡಿ, ಕೆಲವೊಂದು ವಿಚಾರಗಳಲ್ಲಿ ಇದು ತಪ್ಪು ಅಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಬದಲಾಗಲ್ಲ. ದೇವರೇ ಬಂದು ಹೇಳಿದ್ರು ಅವನು ವ್ಯಕ್ತಿ ಬದಲಾಗಲ್ಲ. ಆಗಿದ್ರು ಸಹ ನಮ್ಮ ಲೂಕ್ ಸಿನಿಮಾಗೆ ಬಂದು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಅವರ ಸಿನಿಮಾ ತರ ಕನ್ನಡ ಸಿನಿಮಾವನ್ನ, ಎಲ್ಲ ಹೊಸಬರ ಸಿನಿಮಾವನ್ನ ತಮ್ಮ ಸಿನಿಮಾ ಅಂತ ಹೇಳಿ ಪ್ರಚಾರ ಮಾಡ್ತಿದ್ದಾರೆ.